ಏ ಪ್ಯಾರೆ ಪ್ಯಾರೆ ಬಚ್ಚೆ, ಮುದ್ದು ಮುದ್ದು ಮಕ್ಕಳೇ, ಎಲ್ಲ ಮಕ್ಕಳಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಏನ್ ಇದಕ್ಕೆ ಏನ್ ಹೆಸರು ಇಟ್ಟಿರಿ? ಆಕ್ಟಿವಿಟಿ. ಏನ್ ಆಕ್ಟಿವಿಟಿ ಇವತ್ತ? ಫನ್ ಆಕ್ಟಿವಿಟಿ. ಇವತ್ತ ಆಕ್ಟಿವಿಟಿ ಏನು? ನಗೋದು ಇವತ್ತು. ಲಾಫಿಂಗ್ ಹಂಗೆ ನಗೋದ್ರಿಂದ ಏನಾಗತ್ತ? ಈಗ ನಾನು ಹೇಳ್ತೀನಿ ನೋಡಿ, ಹೆಂಗ್ ನಗೋದಂತ ಹೇಳ್ಬಿಟ್ಟು. ಹಾ, ಯಾರ ಕತಿ ಹೇಳ್ತೀರಾ? ಕತಿ ಬೇಡ, ಏನೇನ ಹೇಳಿ, 5 ನಿಮಿಷ ಮಾತಾಡಿ. ಏನೇನ ಮಾತಾಡಿ. ಜೋಕ್ ಹೇಳಿ, ಜೋಕ್. ಹಾ, ಜೋಕ್ ಹೇಳಿ. ಜೋಕ್ ನಗೋದ್ ಬಗ್ಗೆ ಹೇಳ್ತಾರಲ್ಲ, ಆ ತರ ಜೋಕ್ ಹೇಳಿ. ಸೈಲೆಂಟ್ ಲಾಫ್ಟರ್ ಮಾಡ್ತಾ ಇದ್ದೀರಾ? ಅವಾಗ್ಲೇ ಸರಿ ಬಂದಿತ್ತು, ಎಲ್ಲರೂ ಬರ್ತಾ ಇದ್ರು, ಕಾಣಿಸ್ತಾ ಇದ್ರು. ಅನ್ಮ್ಯೂಟ್ ಮಾಡ್ಕೊಳ್ಳಿ, ಸೌಂಡ್ ಬರಲ್ಲ. ಮ್ಯೂಟ್ ಇದೆ, ಸೌಂಡ್ ಬರ್ತಿಲ್ಲ. ತೆಗಿರಿ, ರೆಡ್ ಇದೆಯಲ್ಲ ಅಲ್ಲಿ ಕೈ. ಯಾರ್ ಜೋಕ್ ಹೇಳ್ತಾ ಇದ್ರು? ಏನೇನ ಹೇಳಿದ್ರೆ ನಗ್ತಾರಲ್ಲ, ನಾ ಏನು ಹೇಳಾರ್ದ ನಗಿಸ್ತೀನಿ. ಈಗ ನೀವು ಜೋಕ್ ಹೇಳ್ರಿ ಮೊದಲು. ನಗೋದಂದ್ರ ಜೋಕ್ ಹೇಳೇ ನಗ್ಬೇಕಂತಲ್ಲ. ನಗೋದ್ರಿಂದ ಏನಾಗತ್ತ? ಅದ್ರದ್ದು ವಿಜ್ಞಾನ, ನಗೋ ವಿಜ್ಞಾನ ಹೇಳ್ತೀನಿ, ಟೆಕ್ನಿಕ್. ನಗೋದ್ರಿಂದ ನಾವು ಉಸಿರನ್ನ ತಗೊಂಡು ಉಸಿರು ಹೊರಗೆ ಬಿಡೋದು ನಗೋದು. ತಾನೇ ಉಸಿರು ಹೊರಗೆ ಹೋಗುತ್ತೆ. ನಗ್ಬೇಕಾದ್ರ ಬಾಯಿ ತೆಗಿತೀವಲ್ಲ, ಅವಾಗ ಏನಾಗತ್ತ? ಬಾಯಿಯಿಂದ ಗಾಳಿ ಹೊರಗೆ ಹೋಗುತ್ತ. ಆ ಗಾಳಿ ಬೇಡದಿರೋ ಗಾಳಿ ಅಂದ್ರೆ CO2, ಕಾರ್ಬನ್ ಡೈಆಕ್ಸೈಡ್ ಅಂತಾರ. ನಾವು ಉಸಿರು ತಗೊಂತೀವಿ ಮೂಗಿಂದ, ನಮ್ಗೇನ್ ಹೋಗುತ್ತ? ಆಕ್ಸಿಜನ್ ಹೋಗುತ್ತೆ. ಶರೀರಕ್ಕೆ ಶಕ್ತಿ ಬರುತ್ತೆ. ಅದೇ ಆಕ್ಸಿಜನ್ ಬಾಯಿಂದ ಹೊರಗೆ ಬರುತ್ತೆ. ನಕ್ಕಾಗ ಅದಕ್ಕೇನಂತಾರ? कार्बन डाइऑक्साइड होता है। कार्बन डाइऑक्साइड बाहर चला जाएगा जब श्वास लेते हैं तो ऑक्सीजन। तो ಅದಕ್ಕೆ ನಾವು ನಗಬೇಕು. ಜಾಸ್ತಿ ನಗೋದ್ರಿಂದನೂ ನಮ್ಮ ಬ್ರೈನ್ ಶಾರ್ಪ್ ಆಗುತ್ತೆ. ನಗೋದು, ಆಟ ಆಡೋದು ಅಂದ್ರೆ ಎಲ್ಲ ಒಂದು ಲಿಮಿಟ್ ಅಲ್ಲಿ, ಎಲ್ಲ ಬರೀ ಆಟನೇ ಆಡ್ಕೊಂಡಿರಂಗಿಲ್ಲ. ಓದೋದು, ಆಮೇಲೆ ನಿಮ್ದೇನ್ ಕೆಲಸ ಇರುತ್ತೆ, ಧ್ಯಾನ ಮಾಡೋದು. ಧ್ಯಾನ ಅಂದ್ರೆ ಸುಮ್ಮನೆ ಕುತ್ಕೊಳ್ಳೋದು, ಕಣ್ಣು ಮುಚ್ಕೊಂಡು. ಈಗ ಕುತ್ಕೊಂತ ಇದೀವಲ್ಲ 5 ನಿಮಿಷ ದಿನ, ಹಂಗೆ ಕಣ್ಣು ಮುಚ್ಚಿ ಕೂತು ಬಿಡೋದು. ಯಾರ ಬಂದಿಲ್ಲ? ಈಗ ನಾನೊಂದು ಕತೆ ಹೇಳ್ತೀನಿ, ಆಮೇಲೆ ನಾನು ನಗೋ ವಿಜ್ಞಾನ ಹೇಳ್ತೀನಿ ನಿಮ್ಗ. ಈ ಕತೆ ಜೋಕ್ ಅಲ್ಲ, ಇದು ಮಾರಲ್ ಎಜುಕೇಶನ್, ಮಾರಲ್ ಸ್ಟೋರಿ. ಒಬ್ನು, ಯಾರ ಹೆಸರು ಹೇಳ್ರಿ? ಗುಂಡೆ ಆಯ್ತಂತ. ಗುಂಡೆ ಅಂತಾರೇನ? ಅವನು ಗುಂಡೆ ಅಂತ ಇದ್ನಂತ. ಬಾಳ ತುಂಟ ಇದ್ನಂತ. ಬರೀ ಏನಾರಂತ ಯೋಚನೆ ಮಾಡವಂತ, ನಾನು ಇದ್ ಮೇಲೆ ಹೋಗ್ಬೇಕು, ಸ್ವರ್ಗಕ್ಕೆ ಹೋಗ್ಬೇಕು, ಏನ್ ಮಾಡ್ಬೇಕು, ಹಂಗೆಲ್ಲ ಯೋಚನೆ ಮಾಡ್ತೀವಿ. ಈ ಕತಿ ನಾನು ದೊಡ್ಡವ್ರಿಗೆ ಹೇಳಿನಿ, ನಿಮ್ಗೆ ಹೇಳಿಲ್ಲ. ಒಳ್ಳೆ ಕತಿ ಕೇಳಿ. ಅವಾಗ ಒಂದಿನ ಮಲ್ಕೋಬೇಕಾದ್ರ ನಾ ಸ್ವರ್ಗಕ್ಕೆ ಹೋಗ್ಬೇಕಂತ ಹೇಳಿ ಅನ್ಕೊಂಡ್ ಮಲ್ಕೊಂತಾನ. ಕನಸು ಬೀಳ್ತೈತೆ ಅವಳು. ಕನಸದೊಳಗೆ ಒಬ್ಬ ಪರಿ ಬರ್ತಾಳೆ. ಪರಿ ಅಂದ್ರೆ ಗೊತ್ತಲ್ಲ, ಹಿಂಗ್ ಪಕ್ಕ ಹಚ್ಕೊಂಡಿರೋದು, ಬಟರ್ಫ್ಲೈ ತರ ಇರೋ ಪರಿ ನೋಡಿದಿಲ್ಲ? ಪರಿ ಬಂದು ಕೇಳ್ತಾಳೆ, ಏನಂದ್ರ ಏನು, ಯಾಕೆ ಹಿಂಗದಿ ಅಂತ ಕೇಳೋಣ. ನಾನು ಸ್ವರ್ಗಕ್ಕೆ ಹೋಗ್ಬೇಕು, ಪರಿ ನೋಡ್ಬೇಕು ಅಂತ. ಹೌದಾ, ಹಂಗಾದ್ರೆ ನಾ ಒಂದ್ ಕೆಲಸ ಹೇಳ್ತೀನಿ, ಅದನ್ನ ಮಾಡಿದ್ರೆ ನೀ ಎಲ್ಲಿ ಹೋಗ್ತಿ ಅಂತ. ಏನು ಅಂದ್ರೆ, ದಿನಾ ಒಂದ್ ಒಳ್ಳೆ ಕೆಲಸ ಮಾಡು, ಒಂದ್ ಇದನ್ ಕೊಡ್ತೀನಿ. ಗುಲ್ಲಕ್ ಅಂದ್ರೆ ಗೊತ್ತಲ್ಲ, ದುಡ್ಡು ಹಾಕ್ತಿವಿ ನಾವು, ರೊಕ್ಕ ಹಾಕ್ತಿವಲ್ಲ, ಗುಲ್ಲಕ್, ಮನಿ ಬ್ಯಾಂಕ್ ಅಂತ. ಆ ಗುಲ್ಲಕ್ನಾಗ ದಿನಾ ಒಂದು ಒಳ್ಳೆ ಕೆಲಸ ಮಾಡು, ಆ ಗುಲ್ಲಕ್ನಾಗ ಒಂದು ದುಡ್ಡು, ಒಂದು ಕಾಯಿನ್ ಬರ್ತೈತಿ. ಕೆಲಸ ಕೊನೆಗೆ
ಹಾ ಪಿಗಿ ಬ್ಯಾಂಕ್. ಅದು ಒಂದಿನ ಗುಲ್ಲಕ್ಕೆ ಅವತ್ ತುಂಬಿ ಬಿಡುತ್ತಲ್ಲ, ಅವತ್ತ ನೀನು ಇದಕ್ಕ ಸ್ವರ್ಗಕ್ಕೆ ಹೋಗ್ಬೋದು ಅಂತ ಹೇಳ್ತಾರ. ಸರಿ ಆಯ್ತು ಅಂತ ಹೇಳಿ ಅವರು ಹುಡುಗ ಏನ್ ಮಾಡ್ತಾನವನು, ಆಯ್ತು ನಾಳೆಯಿಂದ ನಾನು ಒಳ್ಳೆ ಕೆಲಸ ಮಾಡಿ ನಾನು ಇದನ್ನ ತುಂಬ್ತೀನಿ ಅಂತ ಹೇಳಿ ಓಕೆ ಅಂತ ಹೇಳ್ತಾನೆ. ಆ ನೆಕ್ಸ್ಟ್ ಎದ್ದು ನೋಡಿದ್ರೆ ಅವನ ತಲೆ ದಿಂಬತ್ರ ಗುಲ್ಲಕ್ಕಿತ್ತಂತ. ಅದನ್ನ ನೋಡಿ ಅವನಿಗೆ ಖುಷಿ ಆಗತ್ತೆ, ಸರಿ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳಿ. ಆದ್ರೆ ಒಳ್ಳೆ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ. ಒಂದಿನ ಯೋಚನೆ ಮಾಡ್ತಾನೆ ಹೆಂಗ್ ಒಳ್ಳೆ ಕೆಲಸ ಏನ್ ಮಾಡ್ಲಿ ಅಂತ ಹೇಳಿ. ಸ್ಕೂಲ್ಗೆ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಅವ್ರ ಟೀಚರ್ ಹೋಗ್ತಿರ್ತಾರೆ. ಅವ್ರ ಟೀಚರ್ ನೋಡಿ ಒಬ್ಬ ವಯಸ್ಸಾದ ಅಜ್ಜ ಮುದುಕ ಇರ್ತಾನೆ. ಆ ಮುದುಕನಿಗೆ ಹೆಲ್ಪ್ ಮಾಡೋ ತರ ಕೈ ಹಿಡ್ಕೊಂಡು ಹಿಂಗ್ ರೋಡ್ ಕ್ರಾಸ್ ಮಾಡ್ತಾನೆ. ಅವನಿಗೇನೋ ನಾ ಒಳ್ಳೆ ಕೆಲಸ ಮಾಡೀನಿ ಅಂತ. ಮನೆಗೆ ಬಂದ್ಬಿಟ್ಟು ಹಿಂಗ್ ಗುಲ್ಲಕ್ಕೆ ಅಲ್ಲಾಡ್ಸಿ ನೋಡ್ತಾನೆ, ಏನು ದುಡ್ಡೇ ಬಂದಿಲ್ಲ. ಅವನಿಗೆ ಸಿಟ್ಟು ಬರ್ತೈತಿ, ಏನ ಪರಿ ಸುಳ್ಳು ಹೇಳಿದೆ ಅಂತ. ಹಂಗಂತ ಮಲ್ಕೊಂತಾನ. ಮತ್ತೆ ಅವತ್ತಿನ ರಾತ್ರಿ ಕನಸನ್ಯಾಗ ಪರಿ ಬಂದು ಬರ್ತಾಳ. ಯಾಕೆ ನೀನ್ ಸುಳ್ಳು ಹೇಳಿದೀಯ, ನಾ ಒಳ್ಳೆ ಕೆಲಸ ಮಾಡಿದೆ, ಹಂಗೂ ನನಗ ಕ್ವಾಯಿನೇ ಬರ್ಲಿಲ್ಲ, ಅದು ದುಡ್ಡು ಆಗ್ಲೇ ಇಲ್ಲ. ಅದಕ್ಕೆ ಹೇಳ್ತಾನೆ, ನೀನು ಒಳ್ಳೆ ಮನಸ್ಸಿಂದ ಮಾಡಿಲ್ಲ, ನಿಮ್ ಟೀಚರ್ ನೋಡಿ ನಿನಗ ಅಪ್ರಿಸಿಯೇಟ್ ಮಾಡ್ಲಿ, ನೀನ್ ಒಳ್ಳೆ ಕೆಲಸ ಮಾಡಿ ಅಂತ ಅಪ್ರಿಸಿಯೇಟ್ ಮಾಡ್ಲಿ ಅಂತ ಹೇಳಿ ನೀನು ಮಾಡಿದ್ಯಾ. ಹಂಗಾಗಿ ನಿನಗ ಅದು ದುಡ್ಡು ಆಗಿಲ್ಲ. ಯಾವುದೇ ಒಂದು ಭಾವನೆ ಇಟ್ಕೊಳ್ದೇನೆ ನಾನು ಮಾಡ್ತಾ ಇದ್ದೀನಿ, ನೀನು ಬೇರೆಯವ್ರು ತೋರಿಸ್ಕೊಳ್ದೇನೆ ಒಳ್ಳೆ ಕೆಲಸ ಮಾಡುದು. ಓ ಹಂಗ ನನಗೆ ಗೊತ್ತಿರ್ಲಿಲ್ಲ, ಆಯ್ತು ಅಂತ ಹೇಳ್ತಾನೆ. ಮತ್ತೆ ನೆಕ್ಸ್ಟ್ ಡೇ ಇಂದ ಅವನು ಹುಡುಕ್ತಿರ್ತಾನೆ ಒಳ್ಳೆ ಕೆಲಸ. ಆಮೇಲೆ ಅವನಿಗೆ ಗೊತ್ತಾಗಲ್ಲ, ಬಿಟ್ಬಿಡ್ತಾನೆ. ಒಂದಿನ ಅವನು ಫ್ರೆಂಡ್ ಮನೆಗೆ ಹೋಗ್ತಾನೆ. ಅವನು ಸ್ಕೂಲಿಗೆ ಬಂದಿರಲ್ಲ 2-3 ದಿನದಿಂದ. ಅವ್ರ ಮನೆಗೆ ಹೋಗಿ ಕೇಳ್ತಾನೆ, ಯಾಕೋ ಗುಂಡೆ ಅಂತ ಹೇಳಿನಿಲ್ಲ ಅವನಿಗೆ. ಅವನಿಗೆ ಕೇಳ್ತಾನ, ಅವ್ರಿಗೆ ಯಾಕೆ ಬಂದೇ ಇಲ್ಲ ಫ್ರೆಂಡು, ಅವನ ಹೆಸರು ಏನನ್ನ ಹೇಳ್ರಿ ನೀವೊಂದು. ಏನ್ ಹೆಸರು ಹೇಳೋನು? ಓ ಅಮ್ಮ, ಯಾರ ಹೇಳಿದಲ್ಲ ಇವನು ನೀವು ಹೊಸ ಬಂದನಲ್ಲ ಫ್ರೆಂಡ್. ಹಾ ವೇದಾಂತ್. ಹಾ ವೇದಾಂತ್ ಅಂತ ನಕ್ಷ ಬಂದನ್ ನೋಡಿ ಇವತ್ತ. ವೇದಾಂತ್ ಹಿಂಗೆ ಹೇಳಿದ್ರೆ ಹುಷಾರಿಲ್ಲ ಅಂತ ಹೇಳ್ತಾರ ಅವ್ರಮ್ಮ. ಆಮೇಲೆ ಹುಷಾರಿಲ್ಲ ಅಂದ್ರ ಈ ಹುಡ್ಗ ಹೇಳ್ತಾನೆ, ಇವನು ಗುಂಡ್ಯಾ ಹೇಳ್ತಾನೆ, ಅವ್ನ್ ಚಿಂಟು ಅಂತ ಹೇಳ. ಆಯ್ತಾ, ಬೇರೆ ಬೇರೆ ಹೆಸರು, ನಿಮ್ ಹೆಸರು ಬೇಡ, ಕನ್ಫ್ಯೂಸ್ ಆಕಿರಿ. ಅವಾಗ ಯಾಕ ಅಂದ್ರ ಅವ್ರ ಅಮ್ಮ ಹೇಳ್ತಾಳ, ಅವ್ನಿಗೆ ಹುಷಾರಿಲ್ಲ, ಮತ್ತೆ ಅವ್ರು ಬಾಳ ಬಡವ್ ಇರ್ತಾರ, ಅವ್ರ ಹತ್ರ ರೊಕ್ಕ ಇರಲ್ಲ ಹೆಚ್ಚಿಗೆ, ಅವನಿಗೆ ಏನೋ ತಿನ್ಸಕ್ ಉಣ್ಸಕ್ಕೆಲ್ಲ. ಅದಕ್ಕೆ ಡಾಕ್ಟರ್ ಅವನಿಗೆ ಶಕ್ತಿ ಇಲ್ಲ, ವೀಕ್ ಇದಾನ, ಒಂದು ಏನನ ಇದನ್ನ ಕೊಡಿ, ಹಣ್ಣಿನ ಜ್ಯೂಸ್ ಎಲ್ಲ ಕುಡಿಸ್ರಿ ಹಿಂಗಂತ ಹೇಳ್ಯಾರ ಅಂತ ಹೇಳ್ತಾರ. ಹೌದಾ ಅಂತೇಳಿ ಅವ ಏನ್ ಮಾಡ್ತಾನ, ಅವನ ಹತ್ರ ಅವನಿಗ ಮನಿ ದುಡ್ಡು ಇರ್ತ, ರೊಕ್ಕ ಇರುತ್ತೆ ಅವನ ಹತ್ರ. ಅವ್ರ ಮನ್ಯಾಗ ಕೊಟ್ಟಿರೋದು ಯಾರ್ದು ಏನಂದ್ರ, ಈಗ ನಾವು ಕೊಡ್ದೇ ಇಲ್ಲ, ಕೆಲವೊಂದ್ಸಲ ಕೊಟ್ಟಿರ್ತಾವ್ರ ಮಕ್ಕಳಿಗೆ ಅಪ್ಪ ಅಮ್ಮ, ಅದನ್ನೇ ಇಟ್ಕೊಂಡಿರ್ತಾನ. ಅವ ಏನ್ ಮಾಡ್ತಾನ, ಆಂಟಿ ಸರಿ ನನ್ನ ಹತ್ರ ದುಡ್ಡಿದೆ, ನಾನು ಕೊಡ್ತೀನಿ, ಇದನ್ನ ನೀವು ಇದರಿಂದ ಅವನಿಗೆ, ಇಲ್ಲ ನಾ ಹಣ್ಣ ತಗೊಂಡ್ಬರ್ತೀನಿ ಅಂತೇಳಿ ಹೋಗ್ತಾನೆ. ಹೋಗಿ ಬಜಾರ್ಗೆ ಹೋಗಿ ಅವನಿಗೋಸ್ಕರ ಆರೆಂಜ್ ತಂದು ಕೊಡ್ತಾನೆ. ತಂದು ಕೊಟ್ಟು ಅವನಿಗೇನು ಇವತ್ತು ಮನಸ್ಸಲ್ಲಿ ಭಾವನೆನೇ ಇಲ್ಲ, ನಾ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಹೆಂಗಂತ ಹೇಳಿ. ಮನಿಗ್ ಬಂದ್ ನೋಡ್ತಾನೆ, ಅವನ್ ಗುಲ್ಲಕಲ್ಲಿ ಕಾಯಿನ್ ಆಗಿತ್ತು. ಯಾಕೆ ಒಳ್ಳೆ ಕೆಲಸ ಮಾಡಿದಾನಲ್ಲ, ಭಾರಿ ಖುಷಿ ಆಗ್ಬಿಡ್ತೈತೆ ಅವ್ನಿಗೆ. ಹಿಂಗ ಅಲ್ಲಾಡ್ಸಿ ನೋಡಿದ್ರ ಅದರಲ್ಲಿ ಕಾಯಿನ್ ಆಗಿತ್ತು. ಖುಷಿಯಾಗಿ ಅವನಿಗೆ ಮಾಡ್ಬೇಕು ನಾ ಇನ್ನು ಒಳ್ಳೆ ಕೆಲಸ ಅಂತ ಹೇಳಿ ದಿನಾ ಒಳ್ಳೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಆದ್ರೆ ಒಂದಿನ ಏನಾಗತ್ತೆ ಅಂದ್ರೆ ಕೆಟ್ಟ ಕೆಲಸ ಮಾಡ್ತಾನ, ಒಂದ್ ಕೆಟ್ಟ ಕೆಲಸ. ಆಗ ಹೇಳಿರ್ತಾಳ ಅವ್ಳು ಪರಿ, ಒಳ್ಳೆ ಕೆಲಸ ಮಾಡಿದ್ರೆ ಕಾಯಿನ್ ಆಗುತ್ತೆ, ಕೆಟ್ಟ ಕೆಲಸ ಮಾಡಿದ್ರೆ ಅದು ಗಾಯಬ್ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳಿ. ಅವತ್ತ ಅವನ್ ಏನ್ ಮಾಡ್ತಾನೆ, ಅವ್ರ ತಂಗಿ ಜೊತೆ ಜಗಳ ಮಾಡ್ತಾನೆ. ಜಗಳ ಮಾಡಿ ಅವ್ರ ತಂಗಿ ಹೊಡಿತಾನೆ ಜೋರಾಗಿ. ಅಳಕ್ ಸ್ಟಾರ್ಟ್ ಮಾಡ್ತಾಳೆ. ಅವ್ರ ಅಮ್ಮ ಬಂದು ಬೈತಾರೆ, ತಂಗಿ ಹೊಡಿಬಾರ್ದಲ್ಲ ಅಂತ ಹೇಳಿ. ಆದ್ರೆ ಅವನಿಗೆ ಹಿಂಗ್ ಚೆಕ್ ಮಾಡೋದು ರೂಢಿ, ಮಲಗಕ್ ಮುಂಚೆ ಚೆಕ್ ಮಾಡೋದು. ಚೆಕ್ ಮಾಡಿ ನೋಡ್ತಾನೆ ಅದ್ರಾಗ ದುಡ್ಡು ಕಮ್ಮಿ ಆಗಿದೆ ಅಂತ ಅನ್ಸುತ್ತ. ಅವಾಗ ಅಯ್ಯೋ ಕಮ್ಮಿ ಆಯ್ತಾ ಅಂತ ಹೇಳಿ ಹಿಂಗ್ ಮಲ್ಕೊಂತಾನೆ. ಅದೇ ಯೋಚನೆಯಲ್ಲಿ ಮತ್ತೆ ಪರಿ ಬರ್ತಾಳೆ ಅವ್ನ ಕನ್ಸಲ್ಲಿ. ಬಂದು ಕೇಳ್ತಾಳೆ, ಯಾಕೆ ಬೇಜಾರಿದೆ ಅಂತ. ನಂದು ಒಂದ್ ದುಡ್ಡು ಹೋಗ್ಬಿಟ್ಟು ಗಾಯಬ್ ಆಗಿದೆ, ಅದರಿಂದ ಕಮ್ಮಿ ಆಗಿದೆ ಅಂತ. ನೀನ್ ಕೆಟ್ಟ ಕೆಲಸ ಮಾಡಿದೆಯಲ್ಲ, ಅದಕ್ಕೋಸ್ಕರ ಕಮ್ಮಿ ಆಗಿದೆ. ಅದೇ ಏನು ಅಂದ್ರೆ ನಿಮ್ ತಂಗಿ ಹೊಡೆದು, ನೀನ್ ಆಟ ಹೊಡೆದು ಅಳಿಸಿದಿ, ಅದಕ್ಕೋಸ್ಕರ ಅದು ಹೋಗಿದೆ. ಯಾವಾಗ್ಲೂ ಯಾರಿಗೂ ಏನು ಈಗ ಹೊಡಿಯೋದು ಇಂಥವೆಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ. ಆಗ ಅವನಿಗೆ ಓ ಹಂಗ, ಸರಿ ಆಯ್ತು ಅಂತ ಹೇಳಿ ಹುಡುಗ ಯಾವಾಗ್ಲೂ ಒಳ್ಳೆ ಕೆಲಸ, ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇರ್ತಾನೆ ಅಂದ್ರೆ ಕೊನೆಗೆ ಅವ್ನ್ ಮಾಡಿ ಅವನ್ದೇನ್ ಗುಲ್ಲಕ್ಕಿರುತ್ತೆ ಅದು ತುಂಬುತ್ತೆ ಅಂದ್ರೆ ಏನ್ ಮಾಡ್ತಾನೆ, ಅದನ್ನ ತುಂಬಿದ ಕೈಯಾಗ ಹಿಡ್ಕೊಂಡು ಹಿಂಗ್ ಡಾನ್ಸ್ ಮಾಡ್ಕೊಂತ, ಡಾನ್ಸ್ ಹೆಂಗ್ ಮಾಡ್ತಾರ, ಒಂದ್ ಕಾಲ್ ಮೇಲೆ ಕುಣ್ಕೊಂತ ಹೊಂಟಿರ್ತಾನ. ನಾ ಸ್ವರ್ಗಕ್ಕೆ ಹೋಗ್ತೀನಿ ಪರಿ ಹತ್ರ ಅಂತ. ಹೋಗ್ಬೇಕಾದ್ರೆ ರಸ್ತೆ ಒಂದು ನದಿ ಇರ್ತೈತಿ. ಹೊಳಿ ದಂಡ್ಯಾಗ ಒಬ್ಬ ಅಜ್ಜ ಕೂತಿರ್ತಾನ, ವಯಸ್ಸಾಗಿರೋ ಅಜ್ಜ, ದಾಡಿ ಎಲ್ಲ ಇದ್ದು ಹಿಂಗ್ ತಲೆ ಹಿಡ್ಕೊಂಡು ಅಳ್ಕೊಂತ ಕುಂತಿರ್ತಾನ. ಈ ಹುಡ್ಗ ಹೋಗಿ ಕೇಳ್ತಾನೆ, ಯಾಕೆ ಅಜ್ಜ ಅಳ್ತಾ ಇದೀಯ ಅಂತ ಹೇಳಿ.
ಓ ನನ್ನ ಹತ್ರನು ಈ ತರದನ್ನೇ ಒಂದು ಗುಲ್ಲಕ್ಕಿತ್ತು, ನಾನು ಜೀವನ ಪೂರ್ತಿ ಒಳ್ಳೆ ಕೆಲಸ ಮಾಡಿ ಅದನ್ನ ತುಂಬಿಸಿದೆ, ಈಗ ಅದನ್ನ ತಗೊಂಡು ನಾನು ಸ್ವರ್ಗಕ್ಕೆ ಹೋಗೋಣ ಅಂತಿದೆ. ಈ ನದಿ ದೊಡ್ಡ ನದಿ ತುಂಬ ಹರಿತಿರ್ತದೆ, ಈ ನದಿ ಒಳಗ್ ನನ್ ಗುಲ್ಲಕ್ಕ ಅದು ಬಿದ್ದೋಯ್ತು. ಅದಕ್ಕೆ ನಾ ಹೆಂಗು ಈಗ ಆಯ್ತಲ್ಲ ನಂದೆಲ್ಲ ವೇಸ್ಟ್ ಆಯ್ತು ಅಂತ ಅಳ್ತಾ ಇದೀನಿ. ಅದಕ್ಕೆ ಆ ಹುಡ್ಗ ಏನ್ ಹೇಳ್ತಾನೆ ಹೇಳ್ರಿ, ಏನೇನ ಗೆಸ್ ಏನ್ ಹೇಳ್ತಾನ ಹುಡ್ಗ? ಯಾರ ಅವನ ಹೆಸರೇನು? ಆ ಹುಡ್ಗಂಗೆ ಏನ್ ಹೆಸರು ಹೇಳಿದ್ವಿ ನಾವು? ನೆನಪಿಲ್ಲ? ಹೇ ಗುಂಡ್ಯಾ, ಹೇ ವೇದಾಂತ ಅವ್ನ ಫ್ರೆಂಡ್. ಆಮೇಲೆ ಅದಕ್ಕೆ ಆ ಹುಡುಗ ಏನ್ ಹೇಳ್ತಾನೆ ಅಂದ್ರ, ಇವನು ಗುಂಡೆ ಏನ್ ಹೇಳ್ತಾನೆ ಅಂದ್ರ, ಯಾಕಜ್ಜ ಅಷ್ಟೊಂದು ನೀ ಯಾಕೆ ಅಷ್ಟು ಅಳ್ತಾ ಇದೀಯಾ, ಚಿಂತೆ ಮಾಡ್ಬೇಡ, ನನ್ನ ಹತ್ರ ತುಂಬಿರೋದು ಗುಲ್ಲಕ್ಕಿದೆ, ಇದನ್ನ ತಗೊಂಡ್ ಸ್ವರ್ಗಕ್ಕೆ ಹೋಗ್ನಿ ಅಂತ ಹೇಳ್ತಾನೆ. ಅವನು ಒಳ್ಳೆ ಗುಣ ಎಷ್ಟು ಬಂದಿತ್ತು ಅಂದ್ರೆ, ಅವನಂಗ ಹೇಳ್ತಿದಂಗೆನೆ ಅಲ್ಲಿ ಪರಿ ಬಂದ್ಬಿಡ್ತಿತ್ತು ಅವನ ಮುಂದೆ ಬಂದು, ನೀನ್ ಎಷ್ಟು ಒಳ್ಳೆ ಮನಸ್ಸಿದೆ ನಿನಗೆ ಅಂತ ಹೇಳಿ ಅವನ್ನ ಕರ್ಕೊಂಡು ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಅಲ್ಲೆಲ್ಲಾ ತೋರ್ಸುತ್ತೆ. ಇದ್ರ ಅರ್ಥ ಆಯ್ತಾ ನಿಮ್ಗೆ ಏನಂತ ಹೇಳಿ? ಯಾವಾಗ್ಲೂ ಒಳ್ಳೆ ಕೆಲಸ ಮಾಡ್ಬೇಕು, ಸರಿನಾ? ಈಗ ನಾವೇನ್ ಮಾಡೋಣ, ಏನ್ ಹೇಳಿ? ಇದರ ಅರ್ಥ ಏನಾಯ್ತು? ಯಾರ್ಯಾರಿಗೆ ಏನಾಯ್ತು ಅಂತ ಹೇಳ್ರಿ ಸ್ವಲ್ಪ. ಇದ್ರ ಭಾವಾರ್ಥ, ಈ ಸ್ಟೋರಿ ಅರ್ಥ ಏನು, ಏನ್ ತಿಳಿತ್ ನಿಮ್ಗ? ಬಟ ಬಟ ಹೇಳ್ಬೇಕು. ಹೇಳ್ತಾ ಹೋಗಿ. ಸ್ಟೋರಿ ಅರ್ಥ ಏನು? ಏನು ಅಂತ ಹೇಳಿ. ರಾಜನ ಒಂದ ಯಾರು ಹೇಳ್ಬೇಕು? ಏನ್ ತಿಳಿತಿದ್ರಿಂದ ಮೊರಲ್ ಏನ್ ಈ ಸ್ಟೋರಿದಾರ? ಇದು ಏನ್ ಹೇಳು, ಪಾಠ ಅಂತಾರಲ್ಲ ಕನ್ನಡ, ಏನಂತೀರಿ? ಯಾವತ್ತು ಒಳ್ಳೆ ಕೆಲಸ ಒಳ್ಳೆ ಕೆಲಸ ಮಾಡೋದ್ರಿಂದ ನಮ್ಗೆ ಒಳ್ಳೆ ಕಾಯಿನ್ ಸಿಗ್ತಿದೆ. ನೀವ್ ಆಟ ಆಡಿದಾಗ ಫಸ್ಟ್ ಬಂದ್ರೆ ಅವನಿಗೆ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್ ಅಂತ ಕೊಡ್ತಾರಲ್ಲ. ರನ್ನಿಂಗ್ ರೇಸ್ ಇದೆ ಅನ್ಕೊಡ್ರಿ, 100 ಮೀಟರ್ದು 100 ಮೀಟರ್ ರನ್ನಿಂಗ್ ರೇಸ್ ಮಾಡಿ ನೀವು ಹೋಗಿ ನಿಮ್ಮ ಡೆಸ್ಟಿನೇಷನ್ ಮುಟ್ಟಿದ್ರೆ, ನೀವು ಫಸ್ಟ್ ಹೋದವನ್ಗೆ ಸೆಕೆಂಡ್ ಅಂತ ಹೇಳಿ ಫಸ್ಟ್ ಇವ್ರಿಗೆ ಮೇಲೆ ನಿಲ್ಸಿ ಅವ್ನಿಗೊಂದು ಪದಕ ಹಾಕ್ತಾರಲ್ಲ, ಅದೇ ರೀತಿ ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ಒಂದೊಂದು ಪದಕ ಬರುತ್ತೆ ಅಂತ. ಅದಕ್ಕೆ ನೀವು ದಿನಾ ಯೋಚನೆ ಮಾಡ್ಬೇಕು, ಕೆಟ್ಟ ಕೆಲಸ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ಗೊತ್ತಿಲ್ಲಂಗೆ ನಿಮ್ಮಿಂದ ಒಂದು ಕಾಯಿನ್ ಗಾಯವಾಗುತ್ತೆ. ಈಗ ನಾವೇನ್ ಮಾಡೋದು ನೆಕ್ಸ್ಟ್? ಈಗ ಏನ್ ಮಾಡೋದು ನೆಕ್ಸ್ಟ್? ಲಾಫ್ಟರ್, ನಗೋದ್ ಬಗ್ಗೆ ಹೇಳೋದಲ್ಲ. ನಗೋದಂದ್ರೆ ನೀವು ಏನಾದ್ರೂ ಮಕ್ಕಳ ತರ ಆಟ ಆಡ್ಕೊಂಡ್ ಆಗ್ಬೇಕು. ನಾವೊಂದ್ ಹೇಳ್ತೀನಿ, ಹಂಗ ಮಾಡ್ಬೇಕು ಎಲ್ರು. ಹೋ ಹೋ ಹಾ ಹಾ, ಹೋ ಹೋ ಹಾ ಹಾ ಮಾಡಿ. ಹೋ ಹೋ ಹಾ ಹಾ, ನಾ ಕಾಣಿಸ್ತೀನೇನಾ? ಹೋ ಹೋ ಹಾ ಪ್ರೆಷರ್ ಏನಂದ್ರೆ ಮಾಡೋದ್ರಿಂದ ನಿಮ್ದು ಮಾಡಿ ಇನ್ನೊಂದ್ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದ್ ಆಯ್ತು, ಸಾಕಿದ್ರು. ಬಾಯಿಲಿ ಗಾಳಿ ಇಟ್ಕೊಂಡು ಮಾಡಿ. ಅದನ್ನ ಜನಾಗ ಓಡಾಡ್ಸ್ಬೇಕಲ್ಲಿ ಟಂಗನ. ಇದು ಎಕ್ಸರ್ಸೈಸ್, ಇದು ಬಾಯಿ ಎಕ್ಸರ್ಸೈಸ್. ಇದರಿಂದ ಏನ್ ಬೆನಿಫಿಟ್ ಹೇಳಿ ಅವರಿಗೆ? ಇದರಿಂದ ಬಾಯಿ ಎಕ್ಸರ್ಸೈಸ್ ಆಗುತ್ತೆ ನಿಮ್ದು. ಇದೆಲ್ಲ ಏನಿದೆಲ್ಲ ಇದು ಇವೆಲ್ಲ ಮಸಾಜ್ ಆಗುತ್ತೆ. ಇವೆಲ್ಲ ಫೇಸ್ ಮಸಾಜಿಂಗ್ ಆಗುತ್ತೆ. ಆಮೇಲೆ ಇದ್ರಲ್ಲಿ ನಿಮ್ಗೆ ಏನು ಯೋಚನೆ ಇಲ್ಲ, ಉಸಿರು ಹೋಗಿ ಬಂದು ಬೇಡದಿರೋ ಉಸಿರು ಹೊರಗೆ ಹೋಗುತ್ತೆ. ನಿಮ್ಗೆ ಅಷ್ಟು ದೊಡ್ಡವರೆಲ್ಲ ಅರ್ಥ ಆಗಲ್ಲ. ನಿಮ್ದು ಇಂಗಾಲ ಡೈಆಕ್ಸೈಡ್ ಅಂತ ಹೇಳ್ತಾರಲ್ಲ, ಅದು ರಿಲೀಸ್ ಆಗುತ್ತೆ, ಹೊರಗೆ ಹೋಗುತ್ತೆ. ಮತ್ತೆ ಬೇರೆದ್ ಮಾಡಿ. ಈಗ ಅಪ್ರಿಶಿಯೇಷನ್. ಈಗ ಒಂದು ನಾಲೆಡ್ಜ್ ಪಾಯಿಂಟ್ ಚೆಕ್ ಮಾಡೋಣ. ಒಂದ್ ನಿಮಿಷ, ಒಂದು ನಾಲೆಡ್ಜ್ ಪಾಯಿಂಟ್ ಚೆಕ್ ಮಾಡೋಣ. ನಾವು ಒಳಗಡೆ ತಗೊಳ್ತೀವಲ್ಲ, ಅದು ಯಾವ ಇದು ಗಾಳಿ? ನೀವೇನ್ ಒಳಗಡೆ ತಗೊಳ್ತೀರಾ? ನೀವು ಉಸಿರಾಡುವಾಗ ಏನ್ ಒಳಗಡೆ ತಗೊಳ್ತೀರಾ?
ಆಕ್ಸಿಜನ್ lungs, ಆಕ್ಸಿಜನ್ lungs, ಒಳಗಡೆ ಗಾಳಿ ಗಾಳಿ ಎಸ್ ಆಕ್ಸಿಜನ್ ಗಾಳಿ ಆ ಗಾಳಿ ಗಾಳಿಗೆ ತಗೊಳ್ತಿರಲ್ಲ ಅದ್ರಲ್ಲಿ ಏನಂತಾರೆ ಏನಿರುತ್ತೆ ಅಂದ್ರೆ ಆಕ್ಸಿಜನ್ ಒಳಗಡೆ ಹೋಗುತ್ತೆ. ಆಕ್ಸಿಜನ್ ಅಂದ್ರೆ ಹಾ ಏನ್ರಿ ಆಮೇಲೆ ಅದ್ರಲ್ಲಿ ಹೊರಗಡೆ ಬಿಡ್ತಿರಲ್ಲ ಉಸಿರು ನೀವು ಇಂಗಾಲ ಡೈಆಕ್ಸೈಡ್ ಹೊರಗೆ ಕಾರ್ಬನ್ ಬಿಡ್ತಿರಲ್ಲ ಅದು ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್. ಅದು ಒಳಗೆ ತಗೊಳ್ಳೋದು ಆಕ್ಸಿಜನ್ ಆಮ್ಲಜನಕ. ಗೊತ್ತಾಯ್ತಾ? ಯಾರು ಹಿಂದಿಯವರಿಲ್ಲ ಎಂಜಾಯ್ ಮಾಡ್ರಿ. ಹ್ಮ್ ಅದು ತಾನೇ ನಡೀತಾ ನೆಕ್ಸ್ಟ್ ಈಗ ಮತ್ತೆ ಇನ್ನೊಂದು ನಗುದು ಹೇಳ್ತೀನಿ. ಅಪ್ರಿಸಿಯೇಷನ್ ಲಾಫ್ಟರ್ ಬಹಳ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೀವು ಒಬ್ರಿಗೊಬ್ರಿಗೆ ಅಪ್ರಿಸಿಯೇಟ್ ಮಾಡಾಗಿ ಒಬ್ರೊಬ್ರಿಗೆ ನೋಡ್ಬಿಟ್ಟು ನೋಡ್ಕೊಳ್ಳಿ ಒಬ್ರಿಗೂ ಹೆಂಗೆ ನೋಡಿಲ್ಲಿ ಹಿಂಗೆ ಹಿಂಗೆ ಓಹ್ ಬಹಳ ಒಳ್ಳೆ ಕೆಲಸ ಮಾಡಿ. ವೆರಿ ಗುಡ್ ವೆರಿ ಗುಡ್. ಆತರ ಮಾಡಿ ಮಾಡಿ ತೋರಿಸಿ ತೋರಿಸಿ ಈಗ ನೀವು ವಿಡಿಯೋ ಆನ್ ಮಾಡಿ ತೋರಿಸಿ ನೀವು ಆ ವಿಡಿಯೋ ಹಿಂಗೆ ಈಗ ಇನ್ನೊಂದು ಹಿಂಗೆ ಎಲ್ಲರಿಗೂ ಅರ್ಥ ತೋರಿಸ್ಬೇಕು. ಆಗುತ್ತೆ ಹೇಳಿ. ಹೇಳ್ತೀನಿ ಲಯನ್ ಲಾಫ್ಟರ್ ಹೇಳ್ತೀನಿ. ಲಯನ್ ಲಾಫ್ಟರ್ ಲಯನ್ ಅಂದ್ರೆ ಗೊತ್ತಾ? ಹಾ ಇದು ತುಂಬಾ ಜೋರಾಗಿರುತ್ತೆ. ಹಾ ಇದನ್ನ ಮಾಡ್ರಿ ಎಲ್ಲರೂ ಮಾಡ್ತೀರಿ ನೋಡ್ಕೊಳ್ಳಿ ಒಂದ್ಸಲ. ಉಸಿರನ್ ತಗೋಂತ ಕೈ ನಿಂಗ್ ಕಟ್ಕೋಬೇಕು ಮಾಡಿ. ಈಗ ನನ್ ಜೊತೆ ಬರೀ ಟ್ರಯಲ್ ಇದು ಮಾಡಿ. ಉಸಿರನ್ನ ಹಿಡ್ಕೊಂಡು ಹೋಲ್ಡ್, ಉಸಿರನ್ನ ಒಳಗ್ ಹೋಲ್ಡ್ ಹೋಲ್ಡ್, ಗಾಳಿ ಹೊರಗ್ ಬಿಡ್ತಾ ಬಾಯಿ ತೆಗೆದು ಲಯನ್ ಗರ್ಜನೆ ಮಾಡಬೇಕು. ನಾನ್ ನೋಡಿ ಒಂದ್ಸಲ ಈಗ ನೋಡಿ ಈ ತರ ಬರ್ಬೇಕು ಪೂರಾ ಸಿಂಹ ಸಿಂಹ ಯಾಕೆ ನಾಲ್ಗೆ ಮಾಡುತ್ತಲ್ಲ ಹೊರಗೆ ತೆಗಿತಾನೆ. ಪೂರ ನಾಲ್ಗೆ ಹೊರಗೆ ಬರ್ಬೇಕು. ಉಸಿರು ಒಳಗಡೆ ತಗೊಳ್ಬೇಕು. ಇನ್ನೊಂದ್ಸಲಿ ಮಾಡೋಣ. ಉಸಿರು ಒಳಗಡೆ ತಗೊಳ್ಳಿ. ಎಸ್ ಇನ್ನೊಂದ್ಸಲ ಇನ್ನೊಂದ್ಸಲ ಮಾಡಿ. ಉಸಿರು ಒಳಗಡೆ ತಗೊಳ್ಳಿ. ನಿಂತ್ಕೊಂಡ್ಬಿಟ್ಟು ಹೋಲ್ಡ್ 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 ಮಾಡಿ. ಲಯನ್ ಲಾಫ್ಟರ್ ಮಾಡಿ. ಎಸ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ವೆರಿ ಗುಡ್ ಚೈಲ್ಡ್ ಲೈಕ್ ಅ ಪ್ಲೇಫುಲ್. ವೆರಿ ಗುಡ್. ಚೆನ್ನಾಗಿದ್ಯಾ? ಇನ್ನೊಂದು ನೋಡಿ ನಾನು ಮಾಡ್ತಾ ಇದ್ದೀನಿ ಇಲ್ಲಿ. ಇದಕ್ಕೇನಂತಾರ ಬ್ರೈನ್ ಶಾರ್ಪ್ ಆಗುತ್ತೆ. ಈ ಕೈನ ಪೂರ್ತಿ ಮುಚ್ಚಿ ಇದನ್ನ ಓಪನ್ ಮಾಡಿ. ರಿವರ್ಸ್ ಮಾಡಿ. ಇದನ್ನ ಯಾರು ಇನ್ನೆರಡು ನಿಮಿಷ ಈಗ ನನಗೆ ಸ್ಟಾರ್ಟ್ ಆಗ್ತೀನಿ. ಮುಚ್ಚಿರ್ಬೇಕು, ಇದು ತೆಗಿಬೇಕು. ಇದು ಮುಚ್ಚಿದಾಗ ಇದು ತೆಗಿಬೇಕು. ಇದು ಮುಚ್ಚಿದಾಗ ಇದು ತೆಗಿಬೇಕು. ನೋಡು ಬಲಗಡೆ ಮುಚ್ಚಿದಾಗ ಎಡಗಡೆ ತೆಗೆದಿರ್ಬೇಕು. ಎಡಗಡೆ ಮುಚ್ಚಿದಾಗ ಒಳಗಡೆ ತೆಗಿಬೇಕು. ಕ್ವಿಕ್ ಕೈ ಮಾಡ್ಬೇಕಿದ್ರೆ ಕ್ವಿಕ್ ಕ್ವಿಕ್. ಎರಡು ಮುಚ್ಚಿದ್ರೆ ಯಾರು ಓಪನ್ ಮಾಡ್ತಿರಲ್ಲ ರಾಂಗ್. ಎರಡು ಓಪನ್ ಒಂದ್ ಕಡೆ ಒಂದ್ ಮುಚ್ಚಿರ್ಬೇಕು, ಒಂದ್ ತೆಗೆದಿರ್ಬೇಕು. ಒಂದ್ ಮುಚ್ಚಿರ್ಬೇಕು, ಒಂದ್ ತೆಗೆದಿರ್ಬೇಕು. ಒಂದ್ ಮುಚ್ಚಿರ್ಬೇಕು, ಒಂದ್ ತೆಗೆದಿರ್ಬೇಕು. ಒಂದ್ ಮುಚ್ಚಿರ್ಬೇಕು, ಒಂದ್ ತೆಗೆದಿರ್ಬೇಕು. ಶುಡ್ ಡು ಫಾಸ್ಟ್. 1 second 1 second 1 second 1 second 1. ಹಾ ಮಾಡಿ. ಈ ತರ ನೋಡಿ ಹಿಂಗ್ ತೆಗೆದಿರ್ಬೇಕು, ಒಂದ್ ಮುಚ್ಚಿರ್ಬೇಕು ಹಿಂಗೆ. ಇದು ಮುಚ್ಚಿದಾಗ ತೆಗೆದಿರ್ಬೇಕು. ಇದು ಮುಚ್ಚಿದಾಗ ತೆಗಿಬೇಕು. ಈಗ ಆಯ್ತಲ್ಲ. ಈಗ ಫಸ್ಟ್ ಟೈಮ್ ಇದೆ. ನೆಕ್ಸ್ಟ್ ಟೈಮ್ ಮಾಡ್ತೀರಿ ನೀವು. ದಿನ ಮಾಡೋಣ ಒಂದ್ 2 ನಿಮಿಷ ಎಲ್ಲ. ಈಗ ನೆಕ್ಸ್ಟ್ ಏನೋ ಒಂದು ಕಚ್ಚಾ ಪಾಪಡ್ ಪಕ್ಕ ಪಾಪಡ್ ಅಂತ ಹೇಳಿ ಹೇಳ್ರಿ ಎಲ್ರು. ಕಚ್ಚಾ ಪಾಪಡ್ ಪಕ್ಕ ಪಾಪಡ್. कच्चा पापड़ कच्चा पापड़ ಫಾಸ್ಟ್ ಆಗಿ ಹೇಳ್ಬೇಕು. ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್. ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್. ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್ ಹೇಳಿ. ಇಲ್ಲ ಬರೀ ಕಚ್ಚ 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 ಬಿದ್ದಿರ್ತೀರ. ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್. ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್. ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್ ಹೇಳಿ. ಯಾರಿಗೂ ಬರ್ತಾ ಇಲ್ಲ, ಯಾರಿಗೂ ಬರ್ತಾ ಇಲ್ಲ ನೋಡಿ. ಹೇಳಿ ಟ್ರೈ ಎಲ್ಲ ಮಾಡಿ. ತಪ್ಪಾದ್ರೆ ಆಗ್ಲಿ, ಕಚ್ಚಾ ತಪ್ಪಾದ್ರೂ ಪರವಾಗಿಲ್ಲ ಮಾಡ್ಬೇಕು. ಹೇಳ್ಬೋದು. ಇದು ಪ್ರಾಕ್ಟೀಸ್ ಮಾಡ್ಬೇಕು. ಮಾಡಿ. कच्चा पापड़ कच्चा पापड़ ಕಚ್ಚಾ ಪಾಪಡ್ ಪಕ್ಕ ಪಾಪಡ್ ಮಾಡಿ. ಹೇಳಕ್ಕಾಗಲ್ಲ? कच्चा
ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್. ನಾಳೆ ಈ 5 ಸಲ ಹೇಳ್ಬೇಕು, 5 ಸಲ. ಹಾ, ಕಂಟಿನ್ಯೂ ಮಾಡಿ. ಹ್ಮ್. ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್, ಕಚ್ಚಾ ಪಾಪಡ್ ಪಕ್ಕಾ ಪಾಪಡ್, ಕಚ್ಚಾ ಪಾಪಡ್ ಪಕ್ಕಾ. ವೆರಿ ಗುಡ್. ನಿಮ್ದು ಮ್ಯೂಟ್ ಇದೆ. ನಕ್ಷಿ ನಿಮ್ದು ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಕ್ಷಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡಿ, ಮ್ಯೂಟ್ ಇದೆ. ಈಗ ನೆಕ್ಸ್ಟ್ ಏನ್ ನಾವು ಹಾಡ್ ಹಾಕ್ತೀನಿ, ಡಾನ್ಸ್ ಮಾಡ್ತೀರಾ? ಹಾಡ್ ಹಾಕ್ತೀನಿ, ಸರಿ. ಡಾನ್ಸ್ 2 ನಿಮಿಷ, ಆಮೇಲೆ ಮ್ಯೂಸಿಕ್ ಬರಲ್ಲ ಇರು. ಹಾ, ಮ್ಯೂಸಿಕ್ ಹಾಕ್ತೀನಿ, ಡಾನ್ಸ್ ಮಾಡೋದು. ಏನು ಬಂದಿಲ್ಲ dance. चंदा चमके चम चम चीखे चौकन्ना चोर चीटी चाटी चीनी चटोरी चीनी खो चंदा चमके चम चम चीखे चौकन्ना चोर चीटी चाटी चीनी चटोरी चीनी खो. कितना मुश्किल ये गाना जरा गा के दिखाना. चमके चमके चाटे चौकन्ना चीखे चंदा चमके चम चम चीखे चौकन्ना चोर चीटी चाटे चीनी चटोरी चीनी खोर. खड़क सिंह के खड़कने से खड़कती है खिड़कियां, खिड़कियों के खड़कने से खड़कता है खड़क सिंह. खड़क सिंह के खड़कने से खड़कती है खिड़कियां, खिड़कियों के खड़कने से खड़कता है खड़क सिंह. कितना मुश्किल ये गाना जरा गा के दिखाना. खड़क खड़क के खड़के खिड़के खड़क सिंह का खड़के से चंदा चमके चम चम चीखे चौकन्ना चोर चीटी चाटी चीनी चटोरी चीनी खोर. चंदा चमके चम चम चीखे चौकन्ना चोर चीटी चाटे चीनी चटोरी चीनी. ಏನು dance? ಮಧ್ಯದಲ್ಲಿ ಜೋರಾಗಿ ನಗರಿ ಎಲ್ರು. Yes, let's start. ವೆರಿ ಗುಡ್. Dance ಶುರು. Dance ಮಾಡಿ. Add ಆಗಿತ್ತಲ್ಲ ಈಗ. पके पेड़ पर पका पपीता, पका पेड़ या पका पपीता, पके पेड़ को पकड़े पिंकू, पिंकू पकड़े पका पपीता. बोलो. पके पेड़ पर पका पपीता पकड़ा पिंकी पपी का कपड़ा. कपड़ा. पके पेड़ पर पका पपीता पका पेड़ या पका पपीता, पके पेड़ को पकड़े पिंकू, पिंकू पकड़े पका पपीता. कितना मुश्किल ये गाना जरा गा के दिखाना. पके पेड़ को पकड़े पिंकू, पिंकू पकड़े पका पपीता. चंदा चमके चम चम चीखे चौकन्ना चोर चीटी चाटे चीनी चटोरी चीनी खोर. चंदा चमके चम चम चीखे चौकन्ना चोर चीटी चाटे चीनी चटोरी चीनी खोर. कितना मुश्किल ये गाना जरा गा के दिखाना. चंदा चीनी चमके चाटे चौकन्ना चीखे चोर. चंदा चमके चम चम चीखे चौकन्ना चोर चीटी चाटे चीनी चटोरी चीनी खोर. Yes. ಈಗ ಮತ್ತೆ stop. ನಗದೀಗ ನಗ್ವಿ ನಗಿ. Yes. चाल चाल. Let's start. Dance. बापू सेहत के लिए टुकड़ा नहीं है. बापू सेहत के लिए तू तो हानिकारक है. बापू सेहत के लिए तू तो
नीचे चल तो छोरों को पीटना की इतनी बड़ी सजा आज तक पूरे बच्चों ओके लेट्स गो फॉर मेडिटेशन 5 मिनट बचे Stop. ಬಸ್ ಅಭಿ ಈಗೇನೀಗ ಚಲೋ ಎಲ್ರು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ರಿಲ್ಯಾಕ್ಸ್ ಆಯ್ತಲ್ಲ ಡಾನ್ಸ್ ಈಗೇನೀಗ ನೆಕ್ಸ್ಟ್ ಈಗೇನೀಗ ನೆಕ್ಸ್ಟ್ ಜ್ಞಾನ ಹಾ ಧ್ಯಾನ ಧ್ಯಾನ ಮಾಡೋದು ವೆರಿ ಗುಡ್ ಧ್ಯಾನ ಅಂದ್ರೆ ಏನು ಕಣ್ ಮುಚ್ಕೊಂಡು ಕೂತ್ಕೊಳ್ಳೋದು ಏನು ಮಾಡೋ ಹಾಗಿಲ್ಲ ಕಣ್ ಮುಚ್ಕೊಂಡು ಇದರಿಂದ ಇದಕ್ಕೆ ಏನ್ ಮಾಡ್ತಾರೆ ಇದನ್ನ ಧ್ಯಾನ ಏನಕ್ಕೆ ಮಾಡ್ತಾರೆ ನಿಮ್ಮ ಬ್ರೇನಿಗೆ ಊಟ ಇದು ನಿಮ್ಮ ಮೆದುಳಿನ ಊಟ ಇದರಿಂದ ನಿಮ್ಮ ಬ್ರೈನ್ ಶಾರ್ಪ್ ಆಗುತ್ತಾ ಓದೋದ್ರಲ್ಲಿ ನೀವು ಬಹಳ ಆರಾಮಾಗಿ ಎಲ್ಲಾನು ಅರ್ಥ ಮಾಡ್ಕೊತೀರಾ ಓದೋದು ಈಸಿ ಕಷ್ಟ ಅನ್ಸಲ್ಲ ಆಯ್ತಾ ದಿನ ಮಾಡ್ಬೋದು ಹೆಂಗ ಕೈಯಲ್ಲಿ ಹಿಂಗ ಮಾಡ್ಕೊಂಡು ಕೂತ್ಕೊಳ್ಳಿ ಹಾ ಐಸ್ ಕ್ಲೋಸ್ ಯುವರ್ ಐಸ್ ಕ್ಲೋಸ್ ಯುವರ್ ಐಸ್ ನೆಕ್ಸ್ಟ್ ಕ್ಲೋಸ್ ಯುವರ್ ನಾ ಹೇಳೋವರೆಗೆ ಯಾರು ಕೈ ತೆಗಿಯಂಗಿಲ್ಲ ಕಣ್ ತೆಗಿಯೋಗಿಲ್ಲ 5 ನಿಮಿಷ ಮಾತ್ರ ಸರಿನಾ ಹಾ ಕಣ್ ಮುಚ್ಕೊಳ್ಳಿ ಜೋರಾಗಿ ಮುಚ್ಚಾಗಿಲ್ಲ ಸುಮ್ನೆ ಸಿಂಪಲ್ ಹಿಂಗೆ ಹಾ ಮ್ಯೂಸಿಕ್ ಹಾಕ್ತೀನಿ ಆ ಮ್ಯೂಸಿಕ್ ಕೇಳ್ತಾ ನೀವು ಕಣ್ ಮುಚ್ಕೊಂಡು ಕೂತಿರಿ ಅಷ್ಟೇ ಜೋರಾಗಿ ಮುಚ್ಚೋ ಹೋಗಿಲ್ಲ ಕಣ್ಣು ಜೋರಾಗಿ ಟೈಟ್ ಆಗಿ ಮುಚ್ಚಾಗಿಲ್ಲ ನಾವೇ ಮುಚ್ಚು ಕಣ್ಣು ಮುಚ್ಚು ನಾವೇ ಹಾ ಆ ದೇವ್ರ ಮುಂದೆ ಕೈ ಮುಕ್ಕೊಂಡು ಕೂತಿರ್ತಲ್ಲ ಆತರ ಕಣ್ಣಿನ ಮೇಲೆ ಭಾರ ಹಾಕಂಗಿಲ್ಲ ಜೋರಾಗಿ ಕೈ ಮುಗಿಯೋದ್ ಬೇಡ ಕೈಯನ್ನ ತೊಡೆ ಮೇಲೆ ಇಟ್ಕೊಳ್ಳಿ ಕೈನ ಸರಿನಾ ಕ್ರಾಸ್ ಮಾಡ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ ಈಗ ಮ್ಯೂಸಿಕ್ ಹಾಕಿರ್ತೀನಿ ಇಟ್ಕೊಳ್ಳಿ ಯಾರು ಮಾತಾಡಬಾರ್ದು ಸೈಲೆಂಟ್ ಮಾತಾಡಾಗಿಲ್ಲ ನಾನ್ ಸೆಟ್ ಮಾಡ್ತೀನಿ ಹಾಡು ಮ್ಯೂಸಿಕ್ ಇಟ್ಕೊಳ್ಳಿ ನಿಧಾನಾಗಿ ಕಣ್ಣುಗಳನ್ನ ಮುಚ್ಚಿ ಕಣ್ಣು ಯಾರು ತೆಗಿಬಾರದು ನೆಕ್ಸ್ಟ್ 5 ನಿಮಿಷ ನಿಮ್ಮ ಉಸಿರನ್ನ ಗಮನಿಸ್ತಾ ಹೋಗಿ ಅವ್ರಿಗೆ ಗೊತ್ತಾಗಲ್ಲ ಹುಡುಗರಿಗೆನ ಅವ್ರ ಉಸಿರು ಏನೋ ಗಮನಿಸೋದು ಅಂದ್ರೆ ಸುಮ್ನೆ ಕೂತ್ರೆ ಸಾಕು ತುಂಬಾ ಚಿಕ್ಕ ಹುಡುಗರು ಅವ್ರು ಎಲ್ಲ 7-8 ವರ್ಷ ಇದ್ದಾರೆ ಗಮನಿಸ್ತಾ ಹೋಗಿ ಬಾಯಿಂದ ತಗೊಳ್ಬಾರ್ದು ಉಸಿರನ್ನ ಮೂಗಿಂದ ತಗೊಳ್ಬೇಕು ಹಾ ಬಾಯಿ ಮುಚ್ಚಿರ್ಲಿ ಮೂಗಿಂದಾನೆ ಉಸಿರನ್ನ ಕಣ್ಣು ಮುಚ್ಚಿರ್ಬೇಕು ನಿಮ್ಮ ಕೈಗಳು ಕಟ್ಟಿರ್ಬೇಕು ಕೈಗಳನ್ನ ಕಟ್ಟಿರೋ ಕೈಗಳನ್ನ ತೊಡೆ ಮೇಲೆ ಈ ತರ ಇಟ್ಕೊಳ್ಬೇಕು ಮ್ಯೂಸಿಕ್ ಪ್ಲೀಸ್ ಅದನ್ನ ನಾನು ಸೆಟ್ ಮಾಡಿಲ್ಲ ಸೌಂಡ್ ಕೊಡಿ ಜೋರಾಗಿ ಸೌಂಡ್ ಜೋರ್ ಮಾಡಿ ಅಷ್ಟೇ ಸೌಂಡ್ ಸರಿ ನೀವು ಕಣ್ಣು ಮುಚ್ಕೊಂಡು ಕೂತೀರಿ ಕೇಳಿಸ್ತಿದೆ ಅಲ್ಲ ಎಸ್ ಎಲ್ಲೋ ಒಂದ್ ನದಿ ದಂಡೆಲಿ ಹೋದಾಗೆ ಕಾಡಲ್ಲಿ ಹೋದಾಗೆ ಇಮ್ಯಾಜಿನ್ ನಮಗೆ ಗೊತ್ತಾಗತ್ತೆ ನೋಡಿ ಸಮುದ್ರ ದಂಡೆಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಅನ್ನೋ ತರ ನಿಮ್ ಮನ್ಸಲ್ಲಿ ನಿಮ್ ಒಳಗೆ ಏನ್ ನಡೀತಾ ಇದೆ ಅಂತ ನೋಡ್ತಾ ಇರಿ ಪಕ್ಷಿ ಜೊತೆಲಿ ಓಡಾಡ್ತಿದೀವಿ ಅಂತ ಇವತ್ತಿನ ದಿನ ಏನಿದೆ ಇವತ್ತು ಎಲ್ಲರೂ ಒಂದೊಂದು ನಿಮ್ ಮನೇಲಿ ಒಂದ್ ಸಸಿನ ಹಾಕಿ ಪಾಟಲ್ಲಿ ಅದಕ್ಕೆ ದಿನ ನೀರ್ ಹಾಕಿ ಅದನ್ನ ಬೆಳೆಸ್ತಾ ಹೋಗಿ ಅದ್ರ ಜೊತೆ ಮಾತಾಡ್ತಾ ಇರಿ ಜೋರಾಗಿ ಮುಚ್ಚೋ ಆಗಿಲ್ಲ ಕಣ್ಣು ಸ್ವಲ್ಪ observe your breath, natural breath.
न ब्रीथ को देखना है, आती जाती श्वास को देखना, ಒಳ ಬರೋ ಉಸಿರು ಹೊರ ಹೋಗೋ ಉಸಿರನ್ನ ಗಮನಿಸೋದು, ಸೈಲೆಂಟ್ ಆಗಿ ಕೂತ್ಕೊಂಡು ಮೌನ. ನಿಮಗೆ ಎಷ್ಟು ವಯಸ್ಸು ಅಷ್ಟು ನಿಮಿಷ ಕೂತ್ಕೊಳ್ಳಿ ಅಷ್ಟೇ. ಯಾರು 5 ವರ್ಷ ಅಂದ್ರೆ 5 ನಿಮಿಷ, 10 ವರ್ಷ ಅಂದ್ರೆ 10 ನಿಮಿಷ, 7 ವರ್ಷ ಅಂದ್ರೆ 7 ನಿಮಿಷ. ದಿನಕ್ಕೆ 2 ಸಲ ಅಭ್ಯಾಸ ಮಾಡ್ಕೊಳ್ಳಿ, ಬೆಳಿಗ್ಗೆ ರಾತ್ರಿ ಮಲಗೋಕ್ ಮುಂಚೆ. ಅದರಿಂದ ನಿಮ್ಮ ಮೆದುಳು ಶಾರ್ಪ್ ಆಗುತ್ತೆ, ನಿಮ್ಗೆ ಓದೋದಲ್ಲಿ ಏನಾಗುತ್ತೆ, ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಎಲ್ಲದ್ರಲ್ಲೂ, ಓದಲ್ಲಿ ಅಷ್ಟೇ ಅಲ್ಲ, ಚುರುಕಾಗ್ತಿರ್, ಚುರುಕು ಬುದ್ಧಿ. 2 ನಿಮಿಷ, ಕೊನೆ 2 ನಿಮಿಷ. ಗುಡ್. ಕಣ್ಣು ಮಾತ್ರ ಬಿಡ್ಬೇಡಿ, ಏನು ತುರ್ಕೆ ಬಂದಂಗ ತುರ್ಸ್ಕೊಳ್ಳಿ, ಕಣ್ಣು ಬಿಡಂಗಿಲ್ಲ. ಕೊನೆ 1 ನಿಮಿಷ, ಲಾಸ್ಟ್ ಒಂದೇ 1 ನಿಮಿಷ. ಡಿಸ್ಟರ್ಬ್ ಮಾಡಬಾರ್ದು, ನಾವೇ ಡಿಸ್ಟರ್ಬ್ ಮಾಡಬೇಡ, ಡಿಸ್ಟರ್ಬ್ ಮಾಡಬಾರ್ದು. ಆಯ್ತು, 1 ನಿಮಿಷ ಮುಗೀತು. ಇನ್ನೂ ಇಲ್ಲ, ಯಾರು ಕಣ್ ಬಿಡ್ಬೇಡಿ, ನಾನು ಹೇಳ್ತೀನಿ ಈಗ. ಕೊನೆಯ 10 ಸೆಕೆಂಡ್, 10 ಸೆಕೆಂಡ್ ಅಂದ್ರೆ 10 ನಂಬರ್. ನಿಧಾನವಾಗಿ 2 ಕೈನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ ಕಣ್ ಮೇಲೆ ಇಟ್ಕೊಳ್ಳಿ, ಕೈನ ತೆಗಿಬೇಡಿ. 5, 4, 3, 2, 1. ಸ್ಲೋಲಿ, ಆರಾಮಾಗಿ ಕಣ್ಣನ್ನು ಬಿಡಿ. ಮ್ಯೂಸಿಕ್ ನಿಲ್ಲಿಸ್ತೀನಿ. ಜೋರಾಗಿ ಚಪ್ಪಾಳೆ ಮೂಲಕ ಗ್ರಾಟಿಟ್ಯೂಡ್, ಥ್ಯಾಂಕ್ ಯು ಹೇಳೋದು, ಧನ್ಯವಾದ. ಯಾರಿಗೆ? ನಿಮ್ಮ ಮಮ್ಮಿ ಪಾಪಾಗೆ ಧನ್ಯವಾದ, ಆಮೇಲೆ ಪ್ರಕೃತಿ ಮಾತೆಗೆ ಧನ್ಯವಾದ. ಚಪ್ಪಾಳೆ ಹೊಡೀರಿ, ಜೋರಾಗಿ ಜೋರಾಗಿ ಚಪ್ಪಾಳೆ. ಥ್ಯಾಂಕ್ ಯು ಮ್ಯಾಮ್. ಇವತ್ತು ಒಂದು ಕ್ವೆಶನ್, ನನ್ನ ಒಂದು ಕ್ವೆಶನ್. ಇವತ್ತು ಏನು ತಾರೀಖೇನು? ಇವತ್ತು ಡೇಟ್ ಏನು? ಇವತ್ತು ಟುಡೇಸ್ ಡೇಟ್. ಇವತ್ತಿನ ಡೇಟ್ ಏನು? 5th June. 5th June ಏನು? ವರ್ಲ್ಡ್ ಎನ್ವೈರನ್ಮೆಂಟ್ ಡೇ, ವಿಶ್ವ ಪರ್ಯಾವರಣ ದಿವಸ. ನಾವು ಪರ್ಯಾವರಣದ ಬಗ್ಗೆ ಕೇರ್ ಮಾಡ್ಬೇಕು, ಗಿಡ ನೆಡಬೇಕು, ಗಿಡಗಳನ್ನ ರಕ್ಷಣೆ ಮಾಡ್ಬೇಕು, ಗಿಡಗಳನ್ನ ಕಡಿಬಾರ್ದು. ಯಾರಾದ್ರೂ ಕಡಿದ್ರೆ ಕೇಳ್ಬೇಕು ಅವ್ರಿಗೆ, ಯಾಕೆ ಗಿಡ ಕಡಿತೀರಾ? ಗಿಡ ಕಡಿಬೇಡಿ. ನಾವು ಒಂದೊಂದು ಗಿಡ ಹಚ್ತೀವಿ, ಹಚ್ಚಿ ಅದನ್ನು ಬೆಳೆಸ್ಬೇಕು, ಸರಿನಾ? ಸೊ ಇವತ್ತು ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾಳೆ ಒಂದು ಗಿಡ ಹಚ್ಚಿ. ಎಲ್ಲೇ ಹಚ್ಚಿ, ನೀವು ಸ್ಕೂಲಲ್ಲಿ ಹಚ್ಚಿ, ನಿಮ್ಮ ಮನೆ ಮುಂದೆ ಹಚ್ಚಿ, ಅದನ್ನ ಬೆಳೆಸಿ, ಆಯ್ತಾ? ಒಂದೊಂದು ಗಿಡ ಹಚ್ಬೇಕು ನಾಳೆ ನೀವು, ಆಯ್ತಾ? ಇಲ್ಲ ಒಂದ್ ಗಿಡಕ್ಕೆ ನೀರ್ ಹಾಕ್ಬೇಕು, ಒಂದ್ ಗಿಡ ಹಚ್ಬೇಕು. ಓಕೆ. ಇವತ್ತು 5ನೇ ಜೂನು ಪ್ರಪಂಚದಲ್ಲಿ ವಿಶ್ವ ಪರ್ಯಾವರಣ ದಿವಸ, ವರ್ಲ್ಡ್ ಎನ್ವೈರನ್ಮೆಂಟಲ್ ಡೇ ಅಂತ ಹೇಳಿ ಇದನ್ ಮಾಡ್ತಾರೆ. ವಿಶ್ವ ಪರಿಸರ ದಿನಾಚರಣೆ ಮಾಡ್ತಾರೆ ಇವತ್ತು, ಗೊತ್ತಾಯ್ತಾ? 5th June ಸೆಲೆಬ್ರೇಟ್ ಮಾಡ್ತಾರೆ. ಯೋಗ ಡೇ ಇದೆ, ಅಲ್ಲಿ ತನಕ ಮಾಡೋಣ ನಾವು. ಯೋಗ ಡೇ ವರೆಗೂ ಡೈಲಿ ಮಾಡೋಣ, ಆಮೇಲೆ ಕಂಟಿನ್ಯೂ ಮಾಡೋಣ ಅಂದ್ರೆ ಮಾಡೋದು, ಇಲ್ಲ ಸಾಕು ಅಂದ್ರೆ ಬಿಡೋಣ. 21st June ವರೆಗೂ ನೀವು ಹೇಳಿಕೊಟ್ಟಿರೋದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ. ನಾವು ಹೇಳಿಕೊಟ್ಟದನ್ನ ಡೈಲಿ ಪ್ರಾಕ್ಟೀಸ್ ಮಾಡಿ, ಪ್ರಾಬ್ಲಮ್ ಇಲ್ಲ. ಡೈಲಿ ಬೆಳಿಗ್ಗೆ ಸಂಜೆ 5 ನಿಮಿಷ ಅಂತ ಶುರು ಮಾಡಿ. ನಿಮ್ಮ ಬ್ರೈನ್ ಶಾರ್ಪ್ ಆಗುತ್ತೆ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ, ಮೆಮೊರಿ ಪವರ್ ಚೆನ್ನಾಗುತ್ತೆ. ನೀವು ಬೇಕಾದ್ರೆ 1 ತಿಂಗಳು ಮಾಡಿ ನೋಡಿ, ಸ್ಕೂಲಲ್ಲಿ ನಿಮಗೆ ಚೇಂಜ್ ಗೊತ್ತಾಗುತ್ತೆ. ನಿಮ್ಮಷ್ಟಕ್ಕೆ ನಿಮಗೆ ಏನೋ ಬ್ರೈಟ್ ಸ್ಟೂಡೆಂಟ್ ಆಗ್ತೀರಾ ಸ್ಕೂಲಲ್ಲಿ, ಡೆಫಿನೆಟ್ ಆಗಿ 100% ನಿಮ್ಮ ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ. ನಮಗೆ ನೀವು ರಿಸಲ್ಟ್ ಹೇಳ್ಬೇಕು 1 ತಿಂಗಳಾದ್ಮೇಲೆ, ಜುಲೈನಲ್ಲಿ. ನಾನು ಇದನ್ನ ಪ್ರಾಕ್ಟೀಸ್ ಮಾಡಿದ್ದೀನಿ, ಐ ಆಮ್ ಇಂಪ್ರೂವಿಂಗ್, ಮೈ ಬ್ರೈನ್ ಈಸ್ ಇಂಪ್ರೂವಿಂಗ್, ಮೈ ಸ್ಟಡಿ ಈಸ್ ಇಂಪ್ರೂವಿಂಗ್ ಹೇಳ್ಬೇಕಾ? ನನ್ನ ಸ್ಟಡಿ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆ, ಚೆನ್ನಾಗಿ ಮಾಡ್ತಾ ಇದೀನಿ ಹೇಳ್ಬೇಕು, ಆಯ್ತಾ? ಬಾಯ್.
ಓಕೆ ಸರಿ, ಇವತ್ತಿನ ಪ್ರೋಗ್ರಾಮ್ ಇಲ್ಲಿಗೆ ಮುಗಿಸೋಣ. ಓಕೆ, ಎಲ್ಲರೂ ಎಂಜಾಯ್ ಮಾಡಿ, ಪರಿಸರ ರಕ್ಷಣೆ ಮಾಡಿ, ಗಿಡ ನೆಡಿ, ಗಿಡ ಬೆಳೆಸಿ. ಬಾಯ್ 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 ಎವ್ರಿವನ್, ಎಲ್ಲರೂ ಬಾಯ್ ಮಾಡಿ. ಬಾಯ್ ಬಾಯ್, see you tomorrow.